ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಶಿಕ್ಷಕರ ವರ್ಗಾವಣೆ ಸಂಬಂಧ EDSನಲ್ಲಿ ಎಲ್ಲ ಶಿಕ್ಷಕರ ವೇಟೆಡ್ ಸ್ಕೋರ್ನ ಬಿಟ್ಟಿರ್ತಕ್ಕಂಥದ್ದು. ಇದನ್ನು EDSಲ್ಲಿ ಯಾವ ರೀತಿ ನೋಡ್ತಕ್ಕಂಥದ್ದು, ಹಾಗೆ ಇದನ್ನು ನೋಡಿ ಅದಲ್ಲದೆ ಶಿಕ್ಷಕರ ಸೇವಾ ವಿವರವನ್ನು ಪರಿಶೀಲನೆ ಮಾಡಬೇಕಾಗಿದೆ. ಪರಿಶೀಲನೆ ಮಾಡ್ತಕ್ಕಂಥದ್ದು ಹೇಗೆ ಶಿಕ್ಷಕರ ಸೇವಾ ವಿವರ ಅನ್ನೋದನ್ನು, ಹಾಗೆ ವೇಟೆಡ್ ಸ್ಕೋರಲ್ಲಿ ಅಬ್ಜೆಕ್ಷನ್ ಇರೋ ಅಂಥದಕ್ಕೆ ಯಾವ ರೀತಿ ನಾವು ಒಂದು ರಿಕ್ವೆಸ್ಟನ್ನು ಕಳಿಸ್ಬೇಕು EDSಲ್ಲಿ ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ, ಈಗ EDSಗೆ ನಾವು ಹೋಗ್ಬೇಕು ಅಂದರೆ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಬೇಕು. ಕ್ರೋಮ್ ಬ್ರೌಸರಲ್ಲಿ ನಾನು ಹೋಗ್ತೀನಿ. ಇಲ್ಲಿ ಕ್ರೋಮ್ ಬ್ರೌಸರ್ಲ್ಲಿ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ ಏನಿದೆ, ಈ ಸರ್ಚ್ ಆಪ್ಷನಲ್ಲಿ EDS ಅಂತ ಟೈಪ್ ಮಾಡಿದ್ರೆ ಸಾಕು, ಅಥವಾ EDS ಲಾಗಿನ್ ಅಂತ ಟೈಪ್ ಮಾಡಿದ್ರು, EDS ಲಾಗಿನ್ ಅಂತ ಟೈಪ್ ಮಾಡಿದರೆ ಈ ಥರ ಆಪ್ಷನ್ ಬರುತ್ತೆ. ಆನಂತರ ಲಿಂಕ್ಗಳು ಬರುತ್ತೆ. ಇಲ್ಲಿ EDS ಲಾಗಿನ್ ಅಂತ ಏನು ಲಿಂಕ್ ಇದೆ, ಈ ಲಿಂಕನ್ನ ತೆಗೆದುಕೊಳ್ಳಿ. ಆನಂತರ ನಮಗೆ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಆಪ್ಷನ್ ಬರುತ್ತೆ. ಇಲ್ಲಿ ನಾವು ಎಂಪ್ಲಾಯ್ ಅಂತ ಏನು ಇದೆ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಎಂಪ್ಲಾಯ್ ಆಪ್ಷನ್ ತೆಗೆದುಕೋಬೇಕು. ಯೂಸರ್ ನೇಮ್ ಬಂದು ನಮ್ಮ KGD ನಂಬರ್ನ ನಾವಿಲ್ಲಿ ಕೊಡಬೇಕು. ಪಾಸ್ವರ್ಡ್ ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆ ಕ್ರಿಯೇಟ್ ಆಗಿರೋಂಥ ಪಾಸ್ವರ್ಡನ್ನು ನಾವು ಇಲ್ಲಿ ಕೊಡಬೇಕು. ಇನ್ ಕೇಸ್ ಪಾಸ್ವರ್ಡ್ ಮಿಸ್ ಆಗಿದ್ದರೆ ಫರ್ಗೆಟ್ ಪಾಸ್ವರ್ಡ್ ಕೊಡಿ, ಮತ್ತು ಹೊಸ ಪಾಸ್ವರ್ಡ್ OTP ಬರುತ್ತೆ, ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಆನಂತರ ಇಲ್ಲಿರ್ತಕ್ಕಂಥ ಲಾಗಿನ್ ಆಗಲಿಕ್ಕೆ ಇಲ್ಲಿರೋಂಥ ಕ್ಯಾಪ್ಚನ ಸೇಮ್ ಟು ಸೇಮ್ ಟೈಪ್ ಮಾಡ್ತಕ್ಕಂಥದ್ದು. ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚ ಇವಿಷ್ಟನ್ನು ಕೊಟ್ಟು ಲಾಗಿನ್ ಆಪ್ಷನ್ ಇದೆ, ಲಾಗಿನನ್ನು ಕೊಡಬೇಕು. ನಂತರ ನಮ್ಮ ಪ್ರತಿ ಒಂದು ನೌಕರರ ಒಂದು ಹೋಮ್ ಪೇಜ್ ಇಲ್ಲಿ ಬರುತ್ತೆ. EDSನಲ್ಲಿ ಹೆಸರು, ಅಡ್ರೆಸ್ಸು, KGD ನಂಬರ್ ಇರುತ್ತೆ. ಇಲ್ಲಿ ವೇಟೆಡ್ ಸ್ಕೋರ್ ಅಂತ ಹೇಳಿದೆ, ವರ್ಗಾವಣೆ ಸಂಬಂಧ ವೇಟೆಡ್ ಸ್ಕೋರ್ನ ಇಲಾಖೆಯಿಂದ ಅಪ್ಡೇಟ್ ಮಾಡಿದ್ದಾರೆ. ಇದು ವೇಟೆಡ್ ಸ್ಕೋರ್ ಆಗಿದೆ. ಇಷ್ಟು ಒಬ್ಬೊಬ್ರದ್ದು ಒಂದು ಡಿಫ್ರೆಂಟ್ ವೇಟೆಡ್ ಸ್ಕೋರು ಇರುತ್ತೆ. ಅವರ ಒಂದು ಸರ್ವಿಸ್ ಮೇಲೆ ಈ ವೇಟೆಡ್ ಸ್ಕೋರ್ ಬಂದಿರತಕ್ಕಂಥದ್ದು. ಈ ವೇಟೆಡ್ ಸ್ಕೋರ್ನ ನೋಡ್ಕೊಳ್ತಕ್ಕಂಥದ್ದು ಇಲ್ಲಿ ನಮಗೆ ಇದನ್ನು ಓಪನ್ ಮಾಡ್ತಿದ್ದಂಗೆ ನಮಗೆ ಇಲ್ಲಿ ವೇಟೆಡ್ ಸ್ಕೋರು ಕಾಣಿಸುತ್ತೆ. ಸೊ ಅನಂತರ ನಮಗೆ ಶಿಕ್ಷಕರ ನಮ್ಮ ವಿವರವನ್ನು ನೋಡ್ಕೋಬೇಕು ಅಂತ ಅಂದರೆ ಇಲ್ಲಿ ಏನು ಒಂದು ಬಾಕ್ಸ್ ಇದೆ, ಆ ಡೆಮೋ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಪ್ಲಾಯ್ ಪ್ರೊಫೈಲ್ ಅಂತ ಇದೆ. ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಡೀಟೇಲ್ಸ್ ಸಂಪೂರ್ಣವಾಗಿ ಬರುತ್ತೆ. ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಎಂಪ್ಲಾಯ್ದು ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಈ ರೀತಿ ಎಲ್ಲದು ಎಜುಕೇಷನ್ ಡೀಟೇಲ್ಸು, ಪರ್ಸನಲ್ ಡೀಟೇಲ್ಸು, ಟ್ರಾನ್ಸ್ಫರ್ ಡೀಟೇಲ್ಸು ಪ್ರತಿಯೊಂದು ಸಹ ನಮಗೆ ಇಲ್ಲಿ ಸಿಗುತ್ತೆ. ಇದನ್ನು ನೋಡ್ಕೊಳ್ತಕ್ಕಂಥದ್ದು ಏನಾರ ಇದಿದ್ದರೆ ಸ್ಕೋರಲ್ಲಿ ವ್ಯತ್ಯಾಸ ಇದ್ದರೆ ಅದಕ್ಕೊಂದು ನಾವು ಅಬ್ಜೆಕ್ಷನ್ ಹಾಕಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ ಆಪ್ಷನ್. ಇಲ್ಲಿ ನೆಕ್ಸ್ಟ್ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಏನಂದರೆ ರೈಸ್ ವೇಟೆಡ್ ಸ್ಕೋರ್ ಅಬ್ಜೆಕ್ಷನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ನಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಸ್ಟೆಪ್ 1 ಇವೆಲ್ಲದನ್ನೂ ಸಹ ನಾವು ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತು, ಝೋನು, ರಿಮಾರ್ಕ್ಸಲ್ಲಿ ಇಷ್ಟನ್ನು ಎಂಟ್ರಿ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಇದರ ಬಗ್ಗೆ ಡೀಟೇಲ್ಸ್ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು.